ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿದ್ದೀನಿ. ಫ್ರೆಂಡ್, 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು. ನಾವು 1 BHK ಫ್ಲ್ಯಾಟು ತಗೊಬೇಕಂತ ಇದ್ದೀವಿ ಸರ್. ನಾವು ಇದೇ ಕ್ಷೇತ್ರದಲ್ಲಿ ಇದ್ದೀವಿ. ಹಾಗಾಗಿ ನಾವು MLA ಕೋಟಾ ಅಂತ ಅಂತಿರಲ್ಲ, ಈ MLA ಕೋಟಾದಲ್ಲಿ ಫ್ಲ್ಯಾಟ್ಗಳು ಕೊಡ್ತಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದರೆ ನಿಮಗೆ ವಿಷಯ ತಿಳಿಸೋದಿಷ್ಟೇ. 1,00,000 ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಈಗ ಒಂದು ಕ್ಷೇತ್ರದಲ್ಲಿ 1,000 ಮನೆಗಳು ನಿರ್ಮಾಣ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯಶವಂತಪುರ ಅದ್ರ ಹತ್ರ ಒಂದು ಊರು, ಅಲ್ಲಿ 1,000 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾಯಿದ್ದಾವೆ ಅಂಥೇಳಿ. ಅಲ್ಲಿ ಸರ್ಕಾರಕ್ಕೆ 50%, ಅಂದರೆ ನೇರವಾಗಿ ನೀವು ಬುಕ್ ಮಾಡೋಕ್ಕೆ 50%, ಅಲ್ಲಿರೋ ಕ್ಷೇತ್ರಗಳಿಗೆ ಅಂದರೆ ಅಲ್ಲಿರೋ ಜನಗಳಿಗೆ, ಅಂದರೆ ಯಶವಂತಪುರದಲ್ಲಿ ಯಾವ ಜಾಗ ಎಕ್ಸಾಂಪಲ್ ನೆಲಗುಳಿನೇ ಅಂತೇಳಿ, ಆ ಕ್ಷೇತ್ರದಲ್ಲಿ ಇರೋ ಅಂಥವರಿಗೆ 50% ಇಲ್ಲಿ ಫ್ಲ್ಯಾಟ್ಗಳು ಮೀಸಲಾತಿ ಇಟ್ಟಿರ್ತಾರೆ. ಅಂದರೆ 500 ನೇರವಾಗಿ ಅರ್ಜಿ ಸಲ್ಲಿಸ್ಕೋಬೋದು, ಇನ್ನು 500 MLA ಹತ್ರ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ತಗೊಬೋದು. ಹಾಗಾದರೆ MLA ಹತ್ರ ನಾವು ಯಾವ ರೀತಿ ತಗೊಬೇಕು ಅಂತ ಕೇಳಿದ್ರೆ, ಜಸ್ಟ್ ಏನಿಲ್ಲ, ನೀವು MLA ಆಫೀಸ್ ಹತ್ರ ಹೋಗಿ ನೀವು ಕೇಳ್ಬೋದು. ಸರ್, ನಾವು 1,00,000 ವಸತಿ ಯೋಜನೆಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ಫ್ಲ್ಯಾಟ್ಗಳು ಏನಾದ್ರು ಖಾಲಿದ್ದರೆ ಈ ಕ್ಷೇತ್ರದಲ್ಲಿ ನಮಗೆ ಫ್ಲ್ಯಾಟ್ಗಳು ಕೊಡಿ ಅಂತ ಅವರು ವಿಷಯ ತಿಳಿಸ್ತಾರೆ. ಯಾವ್ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ. ಈಗ ಎಕ್ಸಾಂಪಲ್ ನಿಮ್ಮದು ಯಶವಂತಪುರ ಬೇಕು ಅಂದರೆ ಇಲ್ಲಿ ಯಾವ ಕ್ಷೇತ್ರದಲ್ಲಿ ಖಾಲಿ ಇದ್ದಾವೆ, ಆ ಕ್ಷೇತ್ರದಲ್ಲಿ ಈ ಥರ ಖಾಲಿ ಇದ್ದಾವೆ, ನೀವು ಹೋಗಿ ಫ್ಲ್ಯಾಟ್ಗಳು ತಗೊಬೋದು ಅಂತಾರೆ. ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾರೆ. MLA ಕೋರ್ಟ್ಗೆ ನೀವು ಅರ್ಜಿ ಸಲ್ಲಿಸಿ, ಅದ ನಂತರ ಖಾಲಿ ಇದ್ದರೆ ನಿಮಗೆ ವಿಷಯ ಅವರೇ ಸಹ ತಿಳಿಸ್ತಾರೆ. MLA ಆಫೀಸ್ ಹತ್ರ ನೀವು ಹೋದರೆ ಅಲ್ಲಿ ಆಫೀಸ್ ಕಡೆಯವ್ರು ಇರ್ತಾರಲ್ಲ, ನೇರವಾಗಿ ಇಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು MLA ಆಫೀಸ್ ಹತ್ರ ಹೋಗಿ ನೀವು ನೇರವಾಗಿ ಅರ್ಜಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರ ಅವರೇ ಸಹ ಇನ್ನು ಓಕೆ ಆದರೆ 50,000 ರೂಪಾಯಿ ನೀವು IDF ಬ್ಯಾಂಕಲ್ಲಿ ಹೋಗಿ ಅಮೌಂಟ್ ಕಟ್ ಬನ್ನಿ ಅಂತಾರೆ. ಫ್ರೆಂಡ್, ಅಲ್ಲಿ ಏನಾದ್ರು ಖಾಲಿ ಇದ್ದರೆ ನಿಮಗೆ ಆ ರೂಮ್ ನಂಬರು, ಈ ಕ್ಷೇತ್ರ, ಇದು ಎಷ್ಟನೇ ಫ್ಲೋರು ಎಲ್ಲ ಅವರೇ ಒಂದು ಲೀಸ್ಟ್ ಮಾಡಿ ನಿಮಗೆ ಒಂದು ಸ್ಲಿಪ್ ಕೊಡ್ತಾರೆ. ಫ್ರೆಂಡ್, ಅದು ತಗೊಂಡ ನಂತರ ನಿಮಗೆ ಇವರು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಲೀಸ್ಟ್ ಕಳಿಸ್ಬೇಕಾಗುತ್ತೆ. ಅಂದರೆ ಎಲ್ಲರ ಲೀಸ್ಟು ಅಲ್ಲಿ ಕಳಿಸ್ಕೊಡ್ತಾರೆ ಇವರೇ, ನೀವೇನು ಮಾಡೋಂಗಿಲ್ಲ. ಪ್ರತಿಯೊಬ್ಬರು ಬುಕ್ ಆಗಿರೋ ಎಲ್ಲ ಲೀಸ್ಟ್ಗಳು ಅಲ್ಲಿ ಕಳಿಸ್ತಾರೆ. ಅದರ ನಂತರ ನಿಮಗೆ ಪ್ರೊಸೆಸನ್ ನಡೆಯುತ್ತೆ. ಬಟ್ ಇದು MLA ಕೋಟಾದ ವಿಷಯ ಅಂತ ನಾನು ತಿಳಿಸ್ತೀನಿ. ಅಂದರೆ ನೀವೇನಾರ ಆ ಕ್ಷೇತ್ರದಲ್ಲೇ ಯಶವಂತಪುರದಲ್ಲೇ ನೀವೇನಾರ ಇದ್ದರೆ, ನೀವು ಅದೇ ಜಾಗದಲ್ಲಿ ಬೇಕು ಅಂದರೆ ಸ್ವತಃ ನಿಮ್ಮ MLA ಕಡೆಯಿಂದಲೇ ನೀವು ವಿಚಾರಿಸಿ ಫ್ಲ್ಯಾಟ್ಗಳು ಎಲ್ಲಿದ್ದಾವೆ ಅಂತ. ನೀವು ಒಂದ್ಸರಿ ವಿಸಿಟ್ ಮಾಡಿ, ಖಾಲಿ ಇದ್ದರೆ ನಿಮಗೆ ತಿಳಿಸ್ತಾರೆ. ಯಾಕೆಂದರೆ ಇದು ಸುಮಾರು 5 ವರ್ಷದಿಂದನೂ ಸಹ ಇಲ್ಲಿ MLA ಕೋರ್ಟಿನಲ್ಲಿ ಅರ್ಜಿ ಹಾಕ್ಕೊಂಡು ಅಲ್ಲೇ ತಗೊಂಡಿರ್ತಾರೆ. ಮಿಸ್ಸಾಗಿ ಅಲ್ಲೇನಾರು ಖಾಲಿ ಇದ್ದರೆ, ಅಂದರೆ ಸುಮಾರು ಕಡೆ ಖಾಲಿ ಇದ್ದರೆ ಅವರೇ ನಿಮಗೆ ವಿಷಯ ತಿಳಿಸ್ತಾರೆ. ಅನಂತರ ನೀವು ಅಮೌಂಟ್ ಕಟ್ಟಿ ನೀವು ಫ್ಲ್ಯಾಟ್ಗಳು ಪಡ್ಕೋಬೋದು. ಫ್ರೆಂಡ್, ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. MLA ಕೋಟಾ ಅಂದರೆ ಏನು ಸರ್, ಮತ್ತು MLA ಕೋಟಾ ಹತ್ರ ಯಾವ ರೀತಿ ನಾವು ಫ್ಲ್ಯಾಟ್ಗಳು ಪಡಿಬೋದು ಅನ್ನೋ ಬಗ್ಗೆ ನಿಮಗೆ ವಿಷಯ ತಿಳಿಸಿದ್ದೀನಿ. ಏನಿಲ್ಲ, 1 BHK ಫ್ಲ್ಯಾಟ್ ನಿಮ್ಗೆ ಬೇಕು ಅಂತ ಅಂದರೆ ನಿಮ್ಮ ಇರುವಂಥ MLA ಕ್ಷೇತ್ರ ಯಾರಾದರೂ ಪರವಾಗಿಲ್ಲ, ಯಲಹಂಕ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು, ದಾಸರಳ್ಳಿ ಆಗಿರ್ಬೋದು, ಅಥವಾ KRಪುರ ಸೈಡ್ ಆಗಿರ್ಬೋದು, ಮಹದೇವಪುರ ಆಗಿರ್ಬೋದು, ಇವು ಎಲ್ಲ ಕಡೆಯೂ ಇದು ಲಭ್ಯವಿದೆ. ನಿಮ್ಮ ಕ್ಷೇತ್ರದಲ್ಲಿ ನೀವೇನಾದ್ರು ಫ್ಲ್ಯಾಟ್ಗಳು ಇದು ಬೇಕು ಅಂದರೆ ನೀವು ನಿಮ್ಮ ಹತ್ರ MLA ಕಾಂಟ್ಯಾಕ್ಟ್ ಮಾಡಿ, ಅಥವಾ MLA ಆಫೀಸ್ ಹತ್ರ ವಿಚಾರಿಸಿ. ನೀವು ಕೇಳಬೇಕಾಗಿರೋದು ಇಷ್ಟೇ, 1,00,000 ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ 1 BHK ಫ್ಲ್ಯಾಟು ನಮಗೆ ಖಾಲಿ ಇದ್ದರೆ ಕೊಡಿ ಅಂತ ನೀವು ರಿಕ್ವೆಸ್ಟ್ ಮಾಡಿ ಕೇಳಿದ್ರೆ, ಅವರು ಖಾಲಿ ಇದ್ದರೆ ಖಂಡಿತವಾಗಿ ಅರ್ಜಿ ಹಾಕ್ಕೊಂಡು ನೀವು ಫ್ಲ್ಯಾಟ್ ತಗೊಬೋದು ಅಂತ ಹೇಳ್ತೀನಿ. ಫ್ರೆಂಡ್, ಇದು MLA ಕೋಟಾ ಅಂತ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇನ್ನೂ ಏನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಡಿ ಶೇರ್ ಮಾಡಿ. ಫ್ರೆಂಡ್, ನಮಸ್ಕಾರ.